ಬಾಗಲಕೋಟೆಯಲ್ಲಿ ನ್ಯೂ ಪಾರ್ಕ್ಗೆ ಸಿಕ್ಕಿಲ್ಲ ಉದ್ಘಾಟನೆ ಭಾಗ್ಯ 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಸುಂದರ ಉದ್ಯಾನವನ. ಬಾಗಲಕೋಟೆಯಲ್ಲಿ ನ್ಯೂ ಪಾರ್ಕ್ ನ ನಿರ್ಮಾಣ ಮಾಡಲಾಗಿದೆ, ಆದರೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಈ ಸುಂದರ ಪಾರ್ಕ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಗರದ ಮುಚಕಂಡಿಯಲ್ಲಿ ನಿರ್ಮಾಣವಾಗಿರುವ ಪಾರ್ಕ್ ಇದಾಗಿದೆ, ಆದರೆ ಉದ್ಘಾಟನೆ ಮಾತ್ರ ಆಗಿಲ್ಲ. ಸದ್ಯ ಬಾಗಲಕೋಟೆ ನಗರಸಭೆಯಿಂದ ಪಾರ್ಕ್ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದೇಗುಲಕ್ಕೆ ಬರುವ ಭಕ್ತರಿಗೆ ಅನುಕೂಲಕ್ಕಾಗಿ ಪಾರ್ಕ್ ಅನ್ನ ನಿರ್ಮಾಣವನ್ನ ಮಾಡಲಾಗಿತ್ತು, ಆದ್ರೆ ಉದ್ಘಾಟನೆಯಾಗಿಲ್ಲ. ಪಾರ್ಕ್ ನಲ್ಲಿದೆ ಬಯಲು ರಂಗ, ಶೌಚಾಲಯ ಎಲ್ಲವೂ ಕೂಡ ಇದೆ, ಆದ್ರೆ ಉದ್ಘಾಟನೆಯನ್ನ ಮಾಡಿಲ್ಲ. ಯಾಕೆ ಉದ್ಘಾಟನೆಯನ್ನ ಮಾಡಿಲ್ಲ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿ ಈ ಬಾಗಲಕೋಟೆಯಲ್ಲಿ ಒಂದು ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ, ಆದ್ರೆ ಉದ್ಘಾಟನೆಯನ್ನ ಮಾಡಿಲ್ಲ. ಇಲ್ಲಿ ಮುಂದೆ ಒಂದು ದೇವಸ್ಥಾನ ಕೂಡ ಇದೆ, ಆ ದೇವಸ್ಥಾನಕ್ಕೆ ಬರುವ ಜನರಿಗೆ ಅನುಕೂಲ ಆಗಲಿ ಎಂದು ಈ ಪಾರ್ಕ್ ನ ನಿರ್ಮಾಣ ಮಾಡಲಾಗಿದೆ, ಆದ್ರೆ ಉದ್ಘಾಟನೆಯಾಗಿಲ್ಲ. ಬಾಗಲಕೋಟೆಯ ನಗರದಿಂದ ಕೇವಲ 5 ಕಿಲೋಮೀಟರ್ ಅಂತರದಲ್ಲಿರುವಂಥ ಈ ಮುಚಗಂಡಿ ವೀರಭದ್ರೇಶ್ವರ ದೇವಾಲಯದಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಒಂದು ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉದ್ಯಾನವನ ನಿರ್ಮಾಣವನ್ನು ಮಾಡಲಾಗಿದೆ, ಆದರೆ ಇನ್ನೂ ಉದ್ಘಾಟನಾ ಭಾಗ್ಯ ಸಿಗದೆ ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ನಿರಾಶೆ ಮೂಡಿದೆ. ಬನ್ನಿ, ಈಗ ಇದು ಏನೆಲ್ಲ ಇಲ್ಲಿ ಸೌಕರ್ಯಗಳಿವೆ, ಹೇಗೆಲ್ಲ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಎಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇದು ಏನು ಈ ಭಾಗ ಒಂದು ಧಾರ್ಮಿಕ ಕ್ಷೇತ್ರ ಹಾಗೂ ಪ್ರಮುಖ ಒಂದು ಐತಿಹಾಸಿಕ ಕ್ಷೇತ್ರ ಸಹ ಹೊಂದಿದೆ. ಹೀಗಾಗಿ ಈ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದವರು ನಗರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದಿಂದ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೀರಿನ ಕಾರಂಜಿ, ವಿಶ್ರಾಂತಿ ತಂಗುದಾಣ, ಬಯಲು ರಂಗಮಂದಿರ, ಮಕ್ಕಳ ಆಟಿಕೆ, ಶೌಚಾಲಯ ಹಾಗೂ ಪ್ರೇಕ್ಷಕರ ಗಾಳಿ ಸೇರಿದಂತೆ ಏನು ವಿವಿಧ ಬಗೆಯ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಹೀಗೆ ಇಲ್ಲೇ ನೋಡಬಹುದು. ಈಗ ಈ ತರ ಒಂದು ನಾಮಫಲಕೆಗೆಲ್ಲ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆ ಕಡೆ ಏನು ಕುಡಿಯುವ ನೀರಿನ ಘಟಕ ಸಹ ಇದೆ. ಹೀಗೆ ಈ ಕುಳಿತುಕೊಳ್ಳುವಂತ ಸ್ಥಳವಾದಂತ ಏನು ಪ್ರೇಕ್ಷಕರ ಗ್ಯಾಲರಿ ಇರ್ಬೋದು, ಬಯಲು ರಂಗಮಂದಿರ ಇರ್ಬೋದು, ಮತ್ತು ಇಲ್ಲೇ ಏನು ಈ ನೀರಿನ ಕಾರಂಜಿ ವ್ಯವಸ್ಥೆ ಸಹ ಮಾಡಲಾಗಿದೆ. ಚಿಕ್ಕ ಮಕ್ಕಳು ಬಂದಾಗ ಅವರಿಗೆ ಒಂದು ಚೆಂದಾಗಿ ಕಾಣುವಂತ ಡಿಸೈನ್ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಚಿತ್ರಗಳನ್ನು ತೆರೆಯಲಾಗಿದೆ. ಆನೆ ಇರ್ಬೋದು, ಏನು ಚಿರತೆ ಇರ್ಬೋದು, ಹೀಗೆ. ಮತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟೆ ಅಂತ ಈ ತರ ಒಂದು ನಾಮಫಲಕ ಹಾಕಿ ಅಚ್ಚುಕಟ್ಟಾಗಿ ಸುಂದರವಾಗಿ ಏನೋ ನಿರ್ಮಾಣ ಮಾಡಲಾಗಿದೆ. ಆದರೆ ಶೀಘ್ರವಾಗಿ ಈಗ ಇದು ಉದ್ಘಾಟನೆ ಮಾಡುವಂತ ಕೆಲಸ ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಜನತೆ ಇದು ಯಾವಾಗ ಉದ್ಘಾಟನೆ ಮಾಡಿರ್ತಾರೆ, ಯಾವಾಗ ನಮಗೆ ಇದಕ್ಕೆ ಅನುವು ಮಾಡಿಕೊಡುತ್ತಾರೆ, ಯಾವಾಗ ನಾವು ಇಲ್ಲಿ ಬಂದು ಏನೋ ಒಂದು ಸಂತೋಷದಿಂದ ಕಾಲ ಕಳೆಯಬಹುದು ಎಂಬುದನ್ನು ಒಂದು ಆಸೆಯಲ್ಲಿ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ಶೀಘ್ರವಾಗಿ ಉದ್ಘಾಟನೆ ಮಾಡಬೇಕಾಗಿದೆ ಎಂದು ಸ್ಥಳೀಯರ ಒತ್ತಾಯವಾಗಿದೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ. Ashwavega English News. Coming soon. Your channel, your voice, your trust.